तो स्वागत है आपका ATV न्यूज़ में। मैं आपके साथ आसिफ शेख। बीजापुर में फिर से हुआ अतिक्रमण। बीजापुर शहर के हुडको ऐनापुर क्रॉस से सभी घरों के सामने से महानगर पालिका आयुक्त विजय मेक्कड़गी के नेतृत्व में बीजापुर सिटी को सुंदर बनाने के लिए अतिक्रमण किया गया। इसी के चलते हमारे माध्यम से अब्दुल हमीद इनामदार ने अतिक्रमण पर बात करके जानकारी दी। ITI कार्यकर्ता ಇಂದು ನಾವು ಇಲ್ಲಿ ಹುಡ್ಕೋ ಕಾಲೋನಿಯಲ್ಲಿ ನಮ್ಮ ಐನಾಪುರ ಕ್ರಾಸ್ನಿಂದ ಒಂದು ಇಲ್ಲಿ ದೇವಸ್ಥಾನದ ಈ ರಸ್ತೆ ಕುರಿತು ನಾವು 2 ವರ್ಷ ಹಿಂದೆ ನಾನು ಮಹಾನಗರ ಪಾಲಿಕೆಗೆ ಒಂದು ದೂರು ಸಲ್ಲಿಸಿದ್ದೇವೆ. ಆ ದೂರಿನ ಪ್ರಕಾರ ಇವತ್ತು ನಮ್ಮ ದೂರಿಗೆ ನಮ್ಮ ಹೋರಾಟಕ್ಕೆ ಒಂದು ಜಯ ಅಂತ ಹೇಳ್ಬೋದು. ನಾವು ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾ ಆಡಳಿತದಿಂದ ನಾವು ಒಂದು ಇದನ್ನಿತ್ತು ಅಂತ ಹೇಳಿದ್ರೆ ಬರೀ ಬಡವರು ಹಾಗೂ ಗುಡಿಸಲು ಇಂಥ ಇದ್ರ ಮೇಲೇ ಅತಿಕ್ರಮಣ ತೆರವುಗೊಳಿಸ್ತೀರಿ. ಆದ್ರೆ ಬಂಡವಾಳಶಾಹಿ ಹಾಗೂ ದೊಡ್ಡ ದೊಡ್ಡ ಅಧಿಕಾರಿ ಹಾಗೂ ಮಾಜಿ ಶಾಸಕರಾದ ನಮ್ಮ ಐನಾಪುರ ಅವ್ರ ಮನೆ ಏನು ಎನ್ಕ್ರೋಚ್ಮೆಂಟ್ ಯಾಕೆ ತೆರವುಗೊಳಿಸೋದಿಲ್ಲ ಅಂಥೇಳಿ ಇದು ಪ್ರಶ್ನಿಸಿದಾಗ ಇವತ್ತು ಆ ಕಾರ್ಯಾಚರಣೆಗೆ ಮತ್ತು ನಮ್ಮ ದೂರಿನ ಪ್ರಕಾರ ಇವತ್ತು ಆ ಕಾರ್ಯಾಚರಣೆ ಮಾಡಿ ಕಾನೂನು ನಾವು ಎಲ್ಲರಿಗೂ ಸಮಾನ ಅನ್ನೋದು ಒಂದು ಇವತ್ತು ಒಂದು ಮಾದರಿಯಾಗಿ ಏನೈತಿ ಜಿಲ್ಲಾ ಎಲ್ಲ ಇನ್ನು ಮುಂದೆ ಬರೋ ದಿನಗಳಲ್ಲಿ ಯಾರಾದರೂ ಎನ್ಕ್ರೋಚ್ಮೆಂಟ್ ಇದು ಅತಿಕ್ರಮಣ ಮಾಡ್ಕೊಂಡಿದ್ರೆ ಹುಷಾರಿರಬೇಕು. ಯಾಕಂತಂದರೆ ಜಿಲ್ಲಾ ಆಡಳಿತ ಈ ವಿಷಯಕ್ಕೆ ಗಂಭೀರವಾಗಿ ಇದನ್ನು ಕ್ರಮಕ್ಕಾಗಿ ನಿರ್ಧಾರ ಮಾಡ್ಕೊಂಡಿದ್ದೈತಿ. ಇನ್ನು ನಗರದಲ್ಲಿ ಯಾವುದೇ ರಸ್ತೆಗಳ ಬಗ್ಗೆ ದೂರುಗಳು ಬಂದು ಅಂತ ಹೇಳಿದ್ರೆ ಮಹಾನಗರ ಪಾಲಿಕೆ ಆ ವಿಷಯಕ್ಕೆ ಏನೈತಿ ಅತಿಕ್ರಮಣ ತೆರವುಗೊಳಿಸಲಿಕ್ಕೆ ಅವರು ಮುಖ್ಯ ಅಂತ ಹೇಳಿದ್ರೆ ಒಂದು ಸ್ಮಾರ್ಟ್ ಸಿಟಿಗೆ ಮೊದಲನೇ ಒಂದು ಉದ್ದೇಶ ಅಂಥೇಳಿ ಮಾಡ್ಕೊಂಡಿದ್ದೈತಿ. ನಾನು ಮಹಾನಗರ ಪಾಲಿಕೆ ಅಧಿಕಾರಿಗಳು ಹಾಗೂ ಜಿಲ್ಲಾ ಆಡಳಿತಗೆ ನಮ್ಮ ದೂರಿನ ಮೇರೆಗೆ ಅವರು ಈ ಕ್ರಮ ಕೈಗೊಂಡಿದ್ದಕ್ಕೆ ಧನ್ಯವಾದ. ಈಗ ಇದು ಏನೈತಿ, ಈಗ ಇದು ಮಾಡಿದ್ದೈತಿ. ಇದು ಮಾಡಿದ ನಂತರ ಇವ್ರದ್ದು ವರದಿ ನೋಡಿ ರೋಡ್ 2 ಸೈಡ್ ಎಷ್ಟು 60 ಏನು ರೋಡ್ ಐತಲ್ಲ ಅದು ರೋಡ್ ಏನು ಕಡಿಮೆ ಐತಿ ಅದಕ್ಕೆ ನೋಡಿ ಮತ್ತೆ ನಾವು ಮುಂದೆ ವರದಿ ಅದಕ್ಕೆ ಇದನ್ನು ಮಾಡ್ತೀವಿ. ಇದು 100 ಫೀಟ್ ರೋಡ್ ಈಗ ಏನದ ಈಗ ಅದು ಆ ಕಡೆದ 18 ಫೀಟ್ ಕೆಲವು ಮಂದಿ ಕಡಿಮೆ ಮಾಡ್ಕೊಂಡಿದ್ರು. ಈಗಾಗಲೇ ನಾನು ನೋಡಿನಿ ಆ ಕಡೆ ಮೂಲಿಗೆ ಅಣ್ಣಪ್ಪನವರ ಮನೆ ಹತ್ರ ಇನ್ನೂ ಅದು ತೆಗೆದಿಲ್ಲ. ಆದರೆ ಇವತ್ತು ಇವರು ಕಾರ್ಯಾಚರಣೆ ಚಾಲು ಆಗಿದ್ದೈತಿ. ಇವತ್ತು ನಾವು ಅದಕ್ಕೆ ಏನೂ ಇದನ್ನು ಮಾಡೋದಿಲ್ಲ. ಈ ಪೂರ್ತಿ ರಸ್ತೆ ಇಲ್ಲಿಂದ ಹಿಡಿದು ಮನ್ಕಾದ್ರಿ ದರ್ಗಾವರೆಗೂ ಯಾವುದೇ ಅದು ಎನ್ಕ್ರೋಚ್ಮೆಂಟ್ ಐತಿ ಅದು ಜಿಲ್ಲಾಡಳಿತ ಮಾಡ್ಲಿಕ್ಕತ್ತದ. ಯಾರು ಇದಕ್ಕೆ ಇವರು ಬಿಡುವುದಿಲ್ಲ ಅಂದಂಗೆ ಆಯಿತು. ಒಳ್ಳೆ ಕೆಲಸ ಮಾಡಿದ್ರೆ ಧನ್ಯವಾದ. ಡಬಲ್ ರಸ್ತೆ ಒಂದು ಫ್ಯೂಚರ್ ಪ್ಲ್ಯಾನ್ ಅಂಥೇಳಿ ಮೌಖಿಕ ಯಾವುದೇ ಸರ್ಕ್ಯುಲರ್ ಅಥವಾ ಗೌರ್ಮೆಂಟ್ ನಿರ್ಧಾರ ಮಾಡಿಂದಿಲ್ಲ. ಆದರೆ ಏನೈತಿ ಇದನ್ನು ಒಂದು ರಸ್ತೆ ಆಗಿ ಸಾರ್ವಜನಿಕರಿಗೆ ಯಾವುದೇ ಸಂಚಾರಿಗೆ ಅಡಚಣೆ ಆಗಬಾರ್ದು ಅಂತ ಇದನ್ನು ಏನೈತಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಜನರಿಗೂ ನಾವು ಈ ವಿಷಯಕ್ಕೆ ಏನಿಸ್ತೇವೆ ಮಹಾನಗರ ಪಾಲಿಕೆ ಸಿಬ್ಬಂದಿಗಳಿಗೆ ಆಡಳಿತದವರಿಗೆ ಸಹಕರಿಸಬೇಕು ಅಂಥೇಳಿ ನಮ್ಮ ವಿಚಾರ. ನಮ್ದು ಇಷ್ಟು ಬರಬೇಕು. ಇದು 5 ಫೀಟ್ ಒಳಗೆ ಡಿಮಾಲಿಷ್ ಮಾಡಿದ್ರೆ ನೋಟಿಸ್ ಅಲ್ರಿ ಎಲ್ಲಿ ತನಕ ರಿಪೇರ್ ಮಾಡಿಕೊಡ್ಬೇಕು ಹೇಳಿ ನಾನು ಅವ್ರಿಗೆ ನಿಮ್ದು ಎಷ್ಟು ಬೇಜವಾಬ್ದಾರಿ ಕೆಲಸ ಅದ. ನೋಟಿಸ್ ಕೊಟ್ಟಿದ್ದಾರೆ. ಅವ್ರದ್ದು ಎಷ್ಟು ಜಾಗ ಇದೆ ಅಷ್ಟೇ ತೆಗಿಬೇಕು. ಅದಕ್ಕಿಂತ ಹೆಚ್ಚು 5 ಫೀಟ್ ನಮ್ದು ಅಷ್ಟೇ ತೆಗೆದಿದ್ದಾರೆ. ಅವರು ಎಷ್ಟು ಇದು ಮಾಡಾಕ್ತಾರೆ ಅವರು ಸರ್? ಎಷ್ಟು ಫೀಟ್ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ಅವರು. ಸರ್ ಇದು ಎಷ್ಟು ಫೀಟಿಂದ ರೋಡ್ ಇತ್ತು? ಇದು ಅಂದರೆ ಇದು 9 into 14 ಮೀಟರ್ 40 ಮೀಟರ್ ನಾವು ಹೇಳಿ ಅವರಿಗೆ ತೆಗೀರಿ ನೀವು ಅಂತ. ಅದಕ್ಕಿಂತ ಹೆಚ್ಚು ನೀವು ನೋಡಿರಿ 5 ಫೀಟ್ ಅನ್ನೋದು ಹೆಚ್ಚುವರಿ ಡಿಮಾಲಿಷ್ ಮಾಡಿದ್ದಾರೆ. ಅದನ್ನು ಒಳಗಿಂದು ನಿಮ್ಮ ಒಳಗೆ ಬಂದೇ ಮಾಡಿದ್ದಾರೆ. ಒಳಗೆ ಬಂದು ಅದಕ್ಕೆ ತಾವು ಏನಂತೀರಿ? ಈಗ ಮಹಾನಗರ ಪಾಲಿಕೆ ಆಯುಕ್ತರಲ್ಲೇ ಮಹಾನಗರ ಪಾಲಿಕೆ ಅವರು ಬಂದು ನೋಡಿ ಏನೇನು ಅದನ್ನು 5 ಫೀಟ್ ಹೆಚ್ಚುವರಿ ಏನು ಮಾಡಿದ್ರು ಅದು ಎಲ್ಲ ರಿಪೇರಿ ಮಾಡಿ ಕೊಡ್ತಾರೆ.
ಇಲ್ಲಾಂದ್ರೆ ಮುಂದೆ ಏನಿದೆ ಸರ್ ನಿಮ್ಮ ನಡು ಮುಂದೆ ನಾವು ಇದು ಮಾಡ್ತೀವಿ. ಆಯ್ತು, ತಮ್ಮ ಹೆಸರು ಹೇಳಿ ಸರ್. ಅಧಿಕಾರಿಗಳಿಗೆ ತಿಳಿಸ್ತೀವಿ. तो और ख़बरों के लिए देखते रहिए ATV न्यूज़ बीजापुर। हमारे चैनल को सब्सक्राइब और शेयर करना ना भूलिए।